ವೆಂಕಟರಮಣೇಗೌಡರನ್ನು ಜೊತೆಲಿ MP ಮಾಡ್ಕೊಂಡು ಕೆಲಸ ಮಾಡೋದನ್ನು ಇಷ್ಟಪಡ್ತಾರೋ ಜನ ತೀರ್ಮಾನ ಮಾಡ್ತಾರೆ. ಅಲ್ಲ, ಮೋದಿ ಅವ್ರ ಎದುರುಗಡೆ ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡೋಂತ ಶಕ್ತಿ ಅವರೆಲ್ಲ ಗಟ್ಟಿ ಇಲ್ಲ, ಗೊತ್ತಿಲ್ಲ. ರಾಜ್ಯದ ಜನ ಹೇಳ್ತಾ ಇದಾರಲ್ಲ ಸರ್, ಅವ್ರು ಗಟ್ಟಿ ಇಲ್ಲ. ದೇವೇಗೌಡರು ಪ್ರಧಾನಿಯಾಗಿದ್ದಾಗಲೇ ಇವೆಲ್ಲ ಆಗದೇ ಇರೋದು, ನೀರಾವರಿ ಯೋಜನೆಗಳನ್ನ ಕೇಂದ್ರದಿಂದ ಮತ್ತು ಸುಪ್ರೀಂ ಕೋರ್ಟಿಂದ, ಟ್ರಿಬ್ಯುನಲ್ನಿಂದ ಅನೇಕ ಸಮಸ್ಯೆನ ಎದುರಿಸ್ತಾ ಇದ್ದೀವಿ. ದೇವೇಗೌಡರಿಗಿಂತ ನಾವು ನಾಯಕರು ಅಂತ ಕುಮಾರಸ್ವಾಮಿ ಆಗಲಿ, ನಾನಾಗಲಿ, ಇನ್ನೊಬ್ಬರಲ್ಲಿ ಹೇಳೋಕ್ಕಾಗುತ್ತಾ? ದೇವೇಗೌಡರು ಪ್ರಧಾನಿಯಾಗಿ 11 ತಿಂಗಳು ಸಹಿ ಮಾಡೋವಂಥ ಸಂದರ್ಭದಲ್ಲೇ ಅನೇಕ ಕಾರಣಗಳಿದ್ದಾವೆ. ನಾನು ಅವರನ್ನು ದೂರಕ್ಕೆ ಹೋಗಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದಾವೆ. ಸರ್ಕಾರದ ಮಧ್ಯದಲ್ಲಿ ಅಷ್ಟು ಸುಲಭವಾಗಿ ಏಕಾಏಕಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ತೀರ್ಮಾನ ತಗೊಳಕ್ಕಾಗಲ್ಲ. ಅದಾಗಿಲ್ಲ. ಈಗ ಅದನ್ನೆಲ್ಲ ಚುನಾವಣೆಗೋಸ್ಕರ ಹೇಳ್ತಾರೆ. ಇಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಾಗ ಹೇಳಿದ್ರಲ್ಲ, ಅದನ್ನೇ ಮಾಡೋಕ್ಕಾಗಿಲ್ವಲ್ಲ. ಅದೇನೋ 8,000 ಕೋಟಿ ಅದೇನೋ ಚರ್ಚೆ ಆಯ್ತಾ ಅದಂತೆ, 8,000 ಕೋಟಿ ಅಂತ. ಅಲ್ಲ, ಗೆಲ್ಲಿಸ್ಲಿಲ್ವಲ್ಲ ಸರ್ ಪಾಪ. ನಿಮಿಷ, ನಮ್ಮ ಮಗನ್ನ ಗೆಲ್ಸಿದ್ರೆ ಕೊಡವ್ರೇನೋ. ಇಲ್ಲ, ನಮ್ಮ ಮೀಡಿಯಾದವರು ದಯಮಾಡಿ ತಪ್ಪು ತಿಳ್ಕೊಬೇಡಿ. ನಿಮ್ಗೆ ಆದಂಥ ಒಂದು ಸ್ಟ್ರಾಂಗ್ ಒಂದು ಪೊಸಿಷನ್ ಇದೆ ಡೆಮಾಕ್ರಸಿನಲ್ಲಿ. ಅವ್ರು ಬಾಯಲ್ಲಿ ಹೇಳಿದ್ನೇ ಹಾಕೊಂಡು ಹೊಡೆದ್ಬಿಟ್ರೆ, ಅವರು ಇಲ್ಲ ಅಸೆಂಬ್ಲಿಲಿ ಪ್ರೆಸೆಂಟ್ ಮಾಡಿಲ್ಲ, ಇಲ್ಲ ಕ್ಯಾಬಿನೆಟಲ್ಲಿ ಮೂವ್ ಆಗಿಲ್ಲ, ವಿಶೇಷ ಪ್ಯಾಕೇಜ್ ಅಂತ ಕೊಟ್ಟಿಲ್ಲ, ಇಲ್ಲ ಅಸೆಂಬ್ಲಿಲಿ ಘೋಷಣೆ ಮಾಡದೇ ಇರೋದು, ಕ್ಯಾಬಿನೆಟಲ್ಲಿ ಹೇಳದೇ ಇರತಕ್ಕಂಥದ್ದು, ಅಥವಾ ಇಲಾಖೆನಲ್ಲಿ ಯಾವುದನ್ನು ಇದು ಮಾಡದೇ ಇರತಕ್ಕಂಥದ್ದು ಯಾವ ರೀತಿ ಸಾಧ್ಯ? ಅದು ಎಲ್ಲೂ ಅವ್ರದ್ದು ಪ್ರಸ್ತಾವನೆ ಆಗಿಲ್ಲ, ಪ್ರಸ್ತಾಪನೂ ಆಗಿಲ್ಲ. ಇಡೀ ಅವರು ಮುಖ್ಯಮಂತ್ರಿ ಆದಂಥ 14 ತಿಂಗಳಲ್ಲಿ ಮಂಡ್ಯಕ್ಕೆ ವಿಶೇಷ ಅನುದಾನ 8,000 ಕೋಟಿ ಅನ್ನೋದು ಎಲ್ಲೂ ಸರ್ಕಾರದ ಕಡತದಲ್ಲಿ ಇಲ್ಲ. ಅದನ್ನು ಎಲ್ಲೋ ಒಂದು ಕಡೆ ಭಾಷಣದಲ್ಲಿ ಹೇಳಿದ್ರು, ನಾನು ಮುಂದೆ ಮಾಡ್ತೀನಿ ಅಂತ. ನಾನು ಮುಂದೆ 1,000 ಕೋಟಿ, 15,000 ಕೋಟಿ, 1,00,000 ಕೋಟಿ ಅಂತ ಹೇಳೋದಲ್ಲ ಮುಖ್ಯ. ಏನು ಈಗ ನಾವು ಶುಗರ್ ಫ್ಯಾಕ್ಟ್ರಿ ಘೋಷಣೆ ಮಾಡಿದ್ವಿ ಬಜೆಟಲ್ಲಿ, ಆ ಥರ ಅವ್ರು ಬಜೆಟಲ್ಲಿ ಘೋಷಣೆ ಮಾಡಿದರೆ ಅದು ಅಧಿಕೃತ. ಸೊ ನಾವು ಯೂನಿವರ್ಸಿಟಿ ಘೋಷಣೆ ಮಾಡಿದ್ದೀವಿ, ಅದು ಅಧಿಕೃತ. ಸೊ KRSಲ್ಲಿ ರಾಷ್ಟ್ರ ಮಟ್ಟದ ಪ್ರಪಂಚದ ಮಟ್ಟದ ಒಂದು ಏನು ನಾವು ಇದನ್ನು ಮಾಡ್ತಾಯಿದ್ದೀವಿ, ಯಾವುದಪ್ಪ ಅದು, ಪ್ರವಾಸೋದ್ಯಮನ, ಅದು ಬಜೆಟ್ ಘೋಷಣೆ ಕಾರ್ಯಕ್ರಮ. ಇವರು ಏನೂ ಇಲ್ಲದೆ 8,000 ಕೋಟಿ ಅಂತ ಹೇಳಿದ್ರು. 8,000 ಕೋಟಿ ಅದು ಓಡ್ತು ಒಂದಷ್ಟು. ಅದು ಹೆಂಗೆ ಓಡ್ತು ಅಂದರೆ, ನಮ್ಮೆಲ್ಲ ಮೀಡಿಯಾ ಸ್ನೇಹಿತರವರಲ್ಲ, ಅವರು ಮೀಡಿಯಾ ಇಟ್ಟಿದ್ರಲ್ಲ, ಆ ಅನುಕಂಪಕ್ಕೋ ಎಲ್ಲ ಮಾಜಿ ಮುಖ್ಯ ಸರ್. ಈಗ ರಾಜಕಾರಣಿಗಳು ಹೇಳೋದೆಲ್ಲ ನಾವು ನಿಜ ಅಂತ ನಂಬೋ ಜನ ಸರ್. ನೀವು ಸುಳ್ಳು ಭರವಸೆಗಳು ಕೊಟ್ರೆ ನಾವೇನು ಮಾಡೋಕ್ಕಾಯ್ತದೆ? ಜನರಿಗೆ ತಲುಪಿಸೋದು ನಮ್ಮ ಕೆಲಸ. ಈಗ ಸರ್, ಈಗ ಸ್ಟಾರ್ ಚಂದ್ರು ಅವರು ಬೇಸಿಕಲಿ ನಾನು ಭಾಳಷ್ಟು ಜನರ ಹತ್ರ ಮಾತಾಡಿಸಿದಾಗ ಅವ್ರ ಬಗ್ಗೆ ಇನ್ನೂ ಜಾಸ್ತಿ ಪರಿಚಯ ಇಲ್ಲ. ನಮ್ಗೆ ಚಲರಾಯ ಸ್ವಾಮಿ ಅವ್ರಿಗೆ ಗೊತ್ತು. ಚಲರಾಯ ಸ್ವಾಮಿ ಅವರು ಸ್ಟಾರ್ ಚಂದ್ರ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸ್ಟಾರ್ ಚಂದ್ರ ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು? ಸ್ಟಾರ್ ಚಂದ್ರ ಅವರು ಚಲರಾಯ ಸ್ವಾಮಿ ಕೆಲಸ ಮಾಡ್ತಾರಲ್ಲ ಈ ಜಿಲ್ಲೆಯಲ್ಲಿ, ನರೇಂದ್ರ ಸ್ವಾಮಿ ಮಾಡ್ತಾರಲ್ಲ, ನಮ್ಮ ಶಾಸಕರೆಲ್ಲ ಮಾಡ್ತಾರಲ್ಲ, ಅವರು ನಮ್ಮ ಜೊತೆನಲ್ಲಿ ಕೆಲಸ ಮಾಡಿ. ಈಗ ಹೊಸದಾಗಿ ನಾನು ಎಂಟ್ರಿ ಆದಾಗ 99ರಲ್ಲಿ ನನಗೆ ಹೆಂಗೆ ಗೊತ್ತಿದ್ದು ಜಿಲ್ಲೆಯಲ್ಲಿ, ನಾನು MP ನಿಂತ್ಕೊಂಡಾಗ ನನಗೆ ಹೆಂಗೆ ಗೊತ್ತಿದ್ದು ಜಿಲ್ಲೆಯಲ್ಲಿ, ಯಾರಾದರೂ ಒಬ್ಬರು ಹೊಸಬರು ಬಂದ ತಕ್ಷಣವೇ ಅವ್ರು ಬಂದ ಮೇಲೆ ಅವರ ನಿಜವಾದಂಥ ಶಕ್ತಿ, ವ್ಯಕ್ತಿತ್ವ, ಅವರ ಕಮಿಟ್ಮೆಂಟು, ಜಿಲ್ಲೆ ಬಗ್ಗೆ ಇರ್ತಕ್ಕಂಥ ಆಸಕ್ತಿ ಗೊತ್ತಾಗೋದು. ಸೊ ಈಗ ಬೇರೆಯವ್ರದ್ದೆಲ್ಲ ಗೊತ್ತಾಗಿ ಇವ್ರದ್ದು ಇಷ್ಟೇ ಬಿಡಪ್ಪ ಅನ್ನೋ ಪ್ರಶ್ನೆಗೆ ಹೋಗಿರ್ತಾರೆ. ಹೊಸಬರಿಗೆ ಒಂದು ಅವಕಾಶ ಸಿಕ್ಕಿದ್ರೆ ಕೆಲಸ. ಅವರು ಒಬ್ಬ ಉದ್ಯಮಿಯಾಗಿ ಈ ರಾಜ್ಯದಲ್ಲಿ, ಹೊರಗಡೆ ರಾಜ್ಯದಲ್ಲೂ ಒಂದು ಮಟ್ಟಕ್ಕೆ ಹೋಗಿದ್ದಾರೆ. ಅವರ ಮಗಳು ಇಬ್ಬರೂ ಅದನ್ನು ಪೂರ್ಣ ವಹಿಸ್ಕೊಂಡಿದ್ದಾರೆ. ಇವರು ಇಲ್ಲಿವರೆಗೆ ಏನು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ರು, ಸ್ಕೂಲ್ ಕಟ್ಟೋದು ಅಥವಾ ಮಕ್ಕಳಿಗೆ ಓದಿಸೋದು ಅಥವಾ ಹೆಲ್ತ್ ವಿಚಾರದಲ್ಲೋ ದೇವಸ್ಥಾನ ಕಟ್ಟೋಕ್ಕೋ ಸಹಾಯ ಮಾಡ್ತಿದ್ರು. ಈಗ ಸಂಪೂರ್ಣವಾಗಿ ನಾನು ನನ್ನದೇ ಆದಂಥ ಸಾರ್ವಜನಿಕ ಸೇವೆ ಮಾಡಬೇಕು ಅಂತ ನಮ್ಮ ಜೊತೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.